ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸದ್ಯ TET ಆನ್ಲೈನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯ ಇರುವಂತಹ ಪ್ರಚಲಿತ ಸುದ್ದಿ, ಹೌದಲ್ವಾ? ಸೊ ನಿಮ್ಮ ತಯಾರಿ ಚುರುಕಾಗಿರ್ಲಿ. ಸದ್ಯಕ್ಕೆ ಈ ಎಲ್ಲ ಥಿಯರಿ ಕ್ಲಾಸಸ್ ಅನ್ನ ಕೇಳಿ, ನೆಕ್ಸ್ಟ್ MCQs ನ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ರಾಸಾಯನಿಕ ಸಮನ್ವಯತೆ ಮತ್ತು ಸಂಯೋಜನೆ ಅಂದ್ರೆ ಹ್ಯೂಮನ್ ಫಿಸಿಯಾಲಜಿಗೆ ಸಂಬಂಧಿಸಿದಂತೆ ಇದು ಕೊನೆಯ ಚಾಪ್ಟರ್ ಆಗಿರತ್ತೆ. ಓಕೆ, ಸೊ ಇಲ್ಲಿ ನಾವು ಅಂತಃಸ್ರಾವಕ ಗ್ರಂಥಿಗಳು, ರಸದೂತಗಳು ಮತ್ತೆ ಮಾನವನ ಅಂತಃಸ್ರಾವಕ ವ್ಯೂಹ, ಹೃದಯ, ಮೂತ್ರಜನಕಾಂಗ, ಜೀರ್ಣ ನಾಳಗಳ ರಸದೂತಗಳು ಮತ್ತೆ ರಸದೂತಗಳ ಚಟುವಟಿಕೆಯ ಕಾರ್ಯವಿಧಾನ, ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸೊ ಈಗಾಗಲೇ ಕಲಿತಿರುವ ಪ್ರಕಾರ ನರವ್ಯೂಹವು ಅಂಗಗಳ ನಡುವಿನ ಶೀಘ್ರ ಮತ್ತು ನಿಖರವಾದ ಸಮನ್ವಯತೆಗೆ ಕಾರಣ ಆಗಿದೆ, ಹೌದಲ್ವಾ? ಈ ಚಾಪ್ಟರ್ ಮುಗಿಸ್ಕೊಂಡೇ ನಾವ್ ಇಲ್ಲಿಗೆ ಬಂದಿರೋದು. ಸೊ ನರವ್ಯೂಹ ಏನಿದೆ, ಅಂಗಗಳ ನಡುವಿನ ಶೀಘ್ರ ಮತ್ತು ನಿಖರವಾದ ಸಮನ್ವಯತೆಗೆ ಕಾರಣ ಆಗಿದೆ. ಸೊ ನರವ್ಯೂಹೀಯ ಸಮನ್ವಯತೆಯು ಶೀಘ್ರವಾದದ್ದು ಆದ್ರೆ ಕ್ಷಣಿಕವಾದದ್ದು. ನರತಂತುಗಳು ದೇಹದ ಎಲ್ಲಾ ಜೀವಕೋಶಗಳಿಗೆ ಸರಬರಾಜಾಗದೇ ಇದ್ರೂ ಕೂಡ ಜೀವಕೋಶಗಳ ಕಾರ್ಯಗಳನ್ನ ಸತತವಾಗಿ ನಿಯಂತ್ರಿಸುವುದು ಅಗತ್ಯವಾಗಿರುತ್ತೆ. ಇದಕ್ಕಾಗಿ ಒಂದು ವಿಶೇಷ ರೀತಿಯ ಸಮನ್ವಯತೆ ಮತ್ತು ಸಂಯೋಜನೆಯನ್ನು ಒದಗಿಸಬೇಕಾಗುತ್ತೆ. ನೋಡಿ, ಇದಕ್ಕಾಗಿ ಒಂದು ವಿಶೇಷ ರೀತಿ, ಯಾವುದಕ್ಕಾಗಿ? ಜೀವಕೋಶಗಳ ಕಾರ್ಯಗಳನ್ನ ಸತತವಾಗಿ ನಿಯಂತ್ರಿಸೋದು ಅಗತ್ಯ ಇರೋದ್ರಿಂದ ಒಂದು ವಿಶೇಷ ರೀತಿಯ ಸಮನ್ವಯತೆ ಮತ್ತು ಸಂಯೋಜನೆಯನ್ನ ಒದಗಿಸ್ಬೇಕಾಗತ್ತೆ. ಇನ್ನು ರಸದೂತಗಳು ಅಂತ ಹೇಳಿದ್ರೆ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಓಕೆ, ಹಾರ್ಮೋನ್ಸ್ ಅಂತ ಹೇಳಿದ್ರೆ ರಸದೂತಗಳು. ಓಕೆ, ಸೊ ರಸದೂತಗಳು ಈ ಕೆಲಸವನ್ನ ಮಾಡ್ತವೆ. ಯಾವ ಕೆಲಸ? ಆ ಒಂದು ಸಮನ್ವಯತೆ ಮತ್ತು ಸಂಯೋಜನೆಯನ್ನ ಒದಗಿಸ್ತಕ್ಕಂಥ ಕೆಲಸ ರಸದೂತಗಳು ಮಾಡ್ತವೆ. ದೇಹದ ಶಾರೀರಿಕ ಕ್ರಿಯೆಗಳನ್ನ ನರವ್ಯೂಹ ಮತ್ತು ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹ ಒಟ್ಟಾಗಿ ನಿಯಂತ್ರಿಸ್ತವೆ ಮತ್ತೆ ಸಮನ್ವಯಿಸ್ತವೆ. ಓಕೆ, ಸೊ ಈಗ ಅಂತಃಸ್ರಾವಕ ಗ್ರಂಥಿಗಳು ಮತ್ತು ರಸದೂತಗಳು, ಗ್ಲ್ಯಾಂಡ್ಸ್ ಅಂಡ್ ಹಾರ್ಮೋನ್ಸ್, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಅಂತಃಸ್ರಾವಕ ಅಂತ ಹೇಳಿದ್ರೆ ದೇಹದ ಒಳಗಡೆ ಸ್ರವಿಕೆ ಆಗುವಂಥದ್ದು. ಓಕೆ, ಅದನ್ನ ಅಂತಃಸ್ರಾವಕ ಅಂತ ಹೇಳ್ತೀವಿ. ಸೊ ಈ ಗ್ರಂಥಿಗಳು ನಳಿಕೆಗಳನ್ನ ಹೊಂದಿಲ್ಲದ ಕಾರಣ, ಅಂದ್ರೆ ಅಂತಃಸ್ರಾವಕ ಗ್ರಂಥಿಗಳಿಗೆ ಯಾವುದೇ ನಳಿಕೆಗಳು ಇರೋದಿಲ್ಲ, ಅವುಗಳನ್ನ ನಿರ್ನಾಳ ಗ್ರಂಥಿಗಳು ಅಂತ ಹೇಳ್ತೀವಿ. ಸೊ ಅದಕ್ಕೆ ನಳಿಕೆಗಳು ಇಲ್ಲದೆ ಇರೋ ಕಾರಣ, ಡಕ್ಟ್ ಇಲ್ಲದೆ ಇರೋ ಕಾರಣ ಅವನ್ನ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಥವಾ ನಿರ್ನಾಳ ಗ್ರಂಥಿಗಳು ಅಂತ ಹೇಳ್ತೀವಿ. ಅಂತಃಸ್ರಾವಕ ಗ್ರಂಥಿಗಳನ್ನ ನಿರ್ನಾಳ ಗ್ರಂಥಿಗಳು ಅಂತ ಹೇಳ್ತೀವಿ. ಅಂತಃಸ್ರಾವಕ ಗ್ರಂಥಿಗಳಿಂದ ಉತ್ಪಾದನೆಗೊಂಡ ಮತ್ತು ರಕ್ತಕ್ಕೆ ಬಿಡುಗಡೆಗೊಂಡ ದೂರದಲ್ಲಿ ಸ್ಥಿರವಾಗಿರುವಂತಹ ಗುರಿ ಅಂಗಕ್ಕೆ ಸಾಗಾಣಿಕೆಯಾಗುವಂತಹ ರಾಸಾಯನಿಕವೆಂದು ಶಾಸ್ತ್ರೀಯವಾಗಿ ವ್ಯಾಖ್ಯಾನಿಸಲ್ಪಡುವ ರಸದೂತವನ್ನು ಈ ಮುಂದಿನ ವೈಜ್ಞಾನಿಕ ವ್ಯಾಖ್ಯೆಯಲ್ಲಿ ನಿರೂಪಿಸಬಹುದು. ಯಾವ ತರ? ರಸದೂತಗಳು ಅಂತ ಹೇಳಿದ್ರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಸ್ರವಿಸಲ್ಪಡುವ, ಅಂದ್ರೇನು? ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ, ಹಾರ್ಮೋನ್ಸ್ ಅಂದ್ರೆ ಏನು ಅಂದ್ರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಸ್ರವಿಸಲ್ಪಡುವ ಜೀವಕೋಶಗಳ ನಡುವೆ ವಾಹಕದಂತೆ ಕೆಲಸ ಮಾಡುವ ಅಪೋಷಕ ರಾಸಾಯನಿಕಗಳನ್ನ ಹಾರ್ಮೋನ್ಸ್ ಅಂತ ಕರೀತಾರೆ. ಸೊ ರಸದೂತಗಳು ಅಂದ್ರೆ ಏನು? ಅತಿ ಕಡಿಮೆ ಪ್ರಮಾಣದಲ್ಲಿ ಸ್ರವಿಸುತ್ತೆ. ಓಕೆ, ಅಂದ್ರೆ ಅದು ಕ್ವಾಂಟಿಟಿ ಏನ್ ಜಾಸ್ತಿ ಇರಲ್ಲ. ಏನ್ ರಸದೂತಗಳು ಅಂತ ಹೇಳಿದ್ರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಸ್ರವಿಸಲ್ಪಡುವ ಮತ್ತೆ ಜೀವಕೋಶಗಳ ನಡುವೆ ಅದು ವಾಹಕದಂತೆ ಕೆಲಸ ಮಾಡುವಂತಹ ಒಂದು ಅಪೋಷಕ ರಾಸಾಯನಿಕ, ಅಂತವಕ್ಕೆ ನಾವು ಹಾರ್ಮೋನ್ಸ್ ಅಂತ ಕರಿತೀವಿ. ಸೊ ಈ ಹೊಸ ವ್ಯಾಖ್ಯೆ ಏನಿದೆ, ಇದು ಸಂಘಟಿತ ಅಂತಃಸ್ರಾವಕ ಗ್ರಂಥಿಗಳಿಂದ ಸ್ರವಿಕೆ ಆಗುವ ರಸದೂತಗಳ ಜೊತೆಗೆ ಇತರ ರಾಸಾಯನಿಕ ವಸ್ತುಗಳನ್ನು ಕೂಡ ಒಳಗೊಂಡಿರುತ್ತೆ. ಇನ್ನು ಅಕಶೇರುಕಗಳು ಸರಳವಾದ ಅಂತಃಸ್ರಾವಕ ವ್ಯೂಹ ಅಂದ್ರೇನು? ಎಂಡೋಕ್ರೈನ್ ಸಿಸ್ಟಮ್. ಓಕೆ, ಎಂಡೋಕ್ರೈನ್ ಸಿಸ್ಟಮ್ ಮತ್ತು ಕೆಲವು ರಸದೂತಗಳನ್ನ ಒಳಗೊಂಡಿರುತ್ತೆ. ಆದ್ರೆ ಕಶೇರುಕಗಳಲ್ಲಿ ಬಹಳಷ್ಟು ರಾಸಾಯನಿಕಗಳು ರಸದೂತಗಳಂತೆ ಕೆಲಸವನ್ನ ನಿರ್ವಹಿಸ್ತವೆ ಮತ್ತೆ ಸಮನ್ವಯತೆಗೆ ಕಾರಣ ಆಗ್ತವೆ. ಈ ಅಧ್ಯಾಯದಲ್ಲಿ ಮಾನವನ ಅಂತಃಸ್ರಾವಕ ವ್ಯೂಹವನ್ನ ವಿವರಿಸಲಾಗಿದೆ. ಓಕೆ, ಸೊ ಇವಾಗ ಮಾನವನ ಅಂತಃಸ್ರಾವಕ ವ್ಯೂಹವನ್ನ ನೋಡ್ತಾ ಹೋಗೋಣ. ಈಗ ಕಾಣಿಸ್ತಾ ಇದೆಯಲ್ವಾ? ಎಸ್.
ಕಾಣಿಸ್ತಾ ಇದೆಯಲ್ವಾ ನಿಮ್ಗೆ? ಪೈನಿಯಲ್ ಗ್ಲ್ಯಾಂಡು, ಆಮೇಲೆ ಹೈಪೋಥಲಾಮಸ್, ಪಿಟ್ಯೂಟರಿ, ಅದಾದ ನಂತರ ಥೈರಾಯ್ಡು, ಪ್ಯಾರಾಥೈರಾಯ್ಡು, ಥೈಮಸ್, ಮತ್ತೆ ಮೆದೋಜೀರಕಾಂಗ, ಅಡ್ರಿನಲ್, ವೃಷಣ, ಅಂಡಾಶಯ, ಇವೆಲ್ಲ ಏನು ಅಂತಸ್ರಾವಕದಲ್ಲಿ ಕಂಡುಬರುವಂತಹ ಗ್ರಂಥಿಗಳು ಇವೆಲ್ಲ. ಓಕೆ, ಸೊ ಅಂತಸ್ರಾವಕ ಗ್ರಂಥಿಗಳು ಮತ್ತು ದೇಹದ ವಿವಿಧ ಭಾಗಗಳಲ್ಲಿ ಇರುವಂತಹ ರಸದೂತಗಳನ್ನು ಉತ್ಪಾದಿಸುವ ವಿಸರಿತ ಅಂಗಾಂಶಗಳು ಅಥವಾ ಜೀವಕೋಶಗಳು ಅಂತಸ್ರಾವಕ ವ್ಯೂಹವನ್ನ ರೂಪಿಸ್ತವೆ. ಸೊ ಅಂತಸ್ರಾವಕ ಗ್ರಂಥಿಗಳು ಮತ್ತು ದೇಹದ ವಿವಿಧ ಭಾಗಗಳಲ್ಲಿ ಇರುವಂತಹ ರಸದೂತಗಳು ಅಂದ್ರೆ ಗ್ಲ್ಯಾಂಡ್ಸ್ ಮತ್ತೆ ಹಾರ್ಮೋನ್ಸ್ ಎರಡೂ ಕೂಡ ಸೇರ್ಕೊಂಡು ವಿಸರಿತ ಅಂಗಾಂಶಗಳು ಮತ್ತು ಜೀವಕೋಶಗಳು ಏನ್ ಮಾಡ್ತವೆ? ಅಂತಸ್ರಾವಕ ವ್ಯೂಹವನ್ನ ರೂಪಿಸ್ತವೆ. ನೋಡಿ ಇಲ್ಲಿ ಪಿಟ್ಯೂಟರಿ, ಪೈನಿಯಲ್, ಓಕೆ, ಅದಾದ ನಂತರ ಥೈರಾಯ್ಡ್, ಓಕೆ, ಅಡ್ರಿನಲ್, ಅದಾದ ನಂತರ ಮೆದೋಜೀರಕಾಂಗ, ಥೈಮಸ್ ಮತ್ತು ಪ್ರಜನಾಂಗಗಳು. ಓಕೆ, ಥೈಮಸ್ ಮತ್ತು ಪ್ರಜನನಾಂಗಗಳು. ಈ ಪ್ರಜನನಾಂಗಗಳು ಅಂತ ಹೇಳಿದ್ರೆ ಪುರುಷರಲ್ಲಿ ವೃಷಣಗಳು ಅಂತ ಹೇಳ್ತೀವಿ, ಅದೇ ಹೆಣ್ಣು ಮಕ್ಕಳಲ್ಲಿ, ಸ್ತ್ರೀಯರಲ್ಲಿ ಅಂಡಾಶಯ ಅಂತ ಹೇಳ್ತೀವಿ. ಸೊ ನಮ್ಮ ದೇಹದಲ್ಲಿ ಇರುವಂತಹ ಸಂಘಟಿತ ಅಂತಸ್ರಾವಕ ಗ್ರಂಥಿಗಳು. ಓಕೆ, ಇವಲ್ಲದೆ ಇನ್ನೂ ಕೆಲವು ಅಂಗಗಳಾದಂತಹ ಜೀರ್ಣನಾಳ, ಪಿತ್ತಜನಕಾಂಗ, ಮೂತ್ರಜನಕಾಂಗ ಮತ್ತು ಹೃದಯಗಳು ಕೂಡ ರಸದೂತಗಳನ್ನ ಉತ್ಪಾದಿಸ್ತವೆ. ಮಾನವನ ದೇಹದ ಕೆಲವು ಅಂತಸ್ರಾವಕ ಗ್ರಂಥಿಗಳು ಮತ್ತು ಹೈಪೋಥಲಾಮಸ್ನ ರಚನೆ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಈಗ ಹೈಪೋಥಲಾಮಸ್. ಸೊ ನಿಮಗೆ ತಿಳಿದಿರುವಂತೆ ಏನು, ಹೈಪೋಥಲಾಮಸ್ ಮುಮ್ಮೆದುಳಿನ ಡೈಎನ್ಸೆಫಲಾನ್ ನ ಕೆಳಭಾಗದಲ್ಲಿ ಇರುತ್ತೆ. ಎಲ್ಲಿರುತ್ತೆ ಹೈಪೋಥಲಾಮಸ್ಸು? ಹೈಪೋಥಲಾಮಸ್ ಎಲ್ಲಿರುತ್ತೆ? ಮುಮ್ಮೆದುಳಿನ ಡೈಎನ್ಸೆಫಲಾನಿನ ಕೆಳಭಾಗದಲ್ಲಿ ಇರುತ್ತೆ. ಇದು ದೇಹದ ಬೇರೆ ಬೇರೆ ಕ್ರಿಯೆಗಳನ್ನ ನಿಯಂತ್ರಿಸುತ್ತೆ. ಇದರಲ್ಲಿ ರಸದೂತಗಳನ್ನ ಉತ್ಪಾದಿಸುವ ನ್ಯೂಕ್ಲಿಯೈ ಎಂಬ ನರಸ್ರಾವಕ ಜೀವಕೋಶ ಅಂದ್ರೆ ನ್ಯೂರೋ ಸೆಕ್ರೆಟರಿ ಸೆಲ್ ಅಂತ ಹೇಳ್ತೀವಿ. ಇವುಗಳ ಹಲವು ಸಮೂಹ ಇದರಲ್ಲಿರುತ್ತೆ. ಈ ರಸದೂತಗಳು ಪಿಟ್ಯೂಟರಿ ರಸದೂತಗಳ ಉತ್ಪಾದನೆ ಮತ್ತು ಸ್ರವಿಕೆಯನ್ನ ನಿಯಂತ್ರಿಸ್ತವೆ. ಇನ್ನು ಹೈಪೋಥಲಾಮಸ್ ನಿಂದ ಉತ್ಪತ್ತಿಯಾಗುವಂತಹ ರಸದೂತಗಳಲ್ಲಿ 2 ವಿಧಗಳನ್ನ ನಾವು ನೋಡಬಹುದು. ಓಕೆ, ಎರಡು ವಿಧಗಳನ್ನ ನೋಡಬಹುದು. ಅವು ಯಾವುವು ಅಂತ ಹೇಳಿದ್ರೆ ನೋಡಿ, ಬಿಡುಗಡೆ ರಸದೂತಗಳು ಅಂದ್ರೆ ರಿಲೀಸಿಂಗ್ ಹಾರ್ಮೋನ್ಸ್ ಅಂದ್ರೆ ಪಿಟ್ಯೂಟರಿ ರಸದೂತಗಳ ಸ್ರವಿಕೆಯನ್ನ ಇದು ಪ್ರಚೋದಿಸ್ತವೆ. ಇನ್ನು ನಿರೋಧಕ ರಸದೂತಗಳು ಅಂದ್ರೆ ಇನ್ಹಿಬಿಟರಿ ಹಾರ್ಮೋನ್ಸ್, ಅದು ಇವು ಪಿಟ್ಯೂಟರಿ ರಸದೂತಗಳ ಸ್ರವಿಕೆಯನ್ನ ತಡೆಗಟ್ಟುತ್ತವೆ. ಉದಾಹರಣೆಗೆ ಹೈಪೋಥಲಾಮಸ್ ನಿಂದ ಸ್ರವಿಸಲ್ಪಡುವಂತಹ ಗೊನಡೋಟ್ರೋಫಿನ್ ಬಿಡುಗಡೆ ರಸದೂತ. ಓಕೆ, ಅಂದ್ರೆ ಗೊನಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್. ಓಕೆ, ಪಿಟ್ಯೂಟರಿಯಿಂದ ಗೊನಡೋಟ್ರೋಫಿನ್ ಗಳ ಉತ್ಪತ್ತಿ ಮತ್ತು ಸ್ರವಿಕೆಗೆ ಕಾರಣ ಆಗಿರುತ್ತೆ. ಅದೇ ರೀತಿ ಹೈಪೋಥಲಾಮಸ್ ನ ಸೊಮ್ಯಾಟೋಟ್ರೋಪಿನ್ ಪಿಟ್ಯೂಟರಿಯ ಬೆಳವಣಿಗೆಯ ರಸದೂತದ ಸ್ರವಿಸುವಿಕೆಯನ್ನ ಇದು ತಡೆಯುತ್ತೆ. ಈ ರಸದೂತಗಳು ಹೈಪೋಥಲಾಮಸ್ ನ ನರಜೀವಕೋಶಗಳಲ್ಲಿ ಉತ್ಪತ್ತಿಯಾಗಿ ಅವುಗಳ ಆಕ್ಸಾನ್ಗಳ ಮೂಲಕ ಚಲಿಸಿ ನರತುದಿಗಳಿಂದ ಬಿಡುಗಡೆ ಆಗ್ತವೆ. ಈ ರಸದೂತಗಳು ಪೋರ್ಟಲ್ ರಕ್ತ ಚಲನಾ ವ್ಯೂಹದ ಮೂಲಕ ಪಿಟ್ಯೂಟರಿ ಗ್ರಂಥಿಯನ್ನ ತಲುಪಿ ಮುಂಭಾಗದ ಪಿಟ್ಯೂಟರಿಯ ಕೆಲಸಗಳನ್ನ ನಿಯಂತ್ರಿಸ್ತವೆ. ಸೊ ಪಿಟ್ಯೂಟರಿಯ ಹಿಂಭಾಗ ಏನಿರುತ್ತೆ ಅದು ನೇರವಾಗಿ ಹೈಪೋಥಲಾಮಸ್ ನ ನಿಯಂತ್ರಣದಲ್ಲಿನೇ ಇರುವಂತದ್ದು. ಅದು ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಓಕೆ, ಇದಿಷ್ಟು ಏನಾಯ್ತು? ಹೈಪೋಥಲಾಮಸ್ ಆಯ್ತು, ಹೌದಲ್ವಾ? ಈಗ ನೋಡೋಣ ಪಿಟ್ಯೂಟರಿ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿಯು ಮೂಳೆಯಿಂದ ಆವೃತವಾದ ಸೆಲ್ಲಾ ಟರ್ಸಿಕಾ ಎಂಬ ಕುಹರದಲ್ಲಿ ಇರುತ್ತೆ. ನೋಡಿ, ಪಿಟ್ಯೂಟರಿ ಗ್ರಂಥಿಯಲ್ಲಿರುತ್ತೆ ಸೆಲ್ಲಾ ಟರ್ಸಿಕಾ ಅನ್ನುವಂತಹ ಕುಹರದಲ್ಲಿ ಇರುತ್ತೆ. ಇಲ್ಲಿ ಅದು ಒಂದು ತೊಟ್ಟಿನ ಮೂಲಕ ಹೈಪೋಥಲಾಮಸ್ಗೆ ಅಂಟಿಕೊಂಡಿರುತ್ತೆ. ಅಂಗರಚನೆಯ ಆಧಾರದ ಪ್ರಕಾರ ಇದನ್ನ ಅಡಿನೋ ಹೈಪೋಫಿಸಿಸ್ ಅಂತ ಹೇಳ್ತೀವಿ. ಓಕೆ, ಅಡಿನೋ ಹೈಪೋಫೈಸಿಸ್ ಮತ್ತು ನ್ಯೂರೋ ಹೈಪೋಫೈಸಿಸ್ ಅಂತ ಹೇಳಿ 2 ಟೈಪ್ಸ್ ಇದನ್ನ ಏನ್ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಸೊ ಅಡಿನೋ ಹೈಪೋಫೈಸಿಸ್ ಏನಿದೆ ಅದು ಪಾರ್ಸ್ ಡಿಸ್ಟಾಲಿಸ್ ಮತ್ತು ಪಾರ್ಸ್ ಇಂಟರ್ಮೀಡಿಯಾ ಎಂಬ 2 ಭಾಗಗಳನ್ನ ಒಳಗೊಂಡಿದೆ. ಸಾಮಾನ್ಯವಾಗಿ ಮುಂಭಾಗದ ಪಿಟ್ಯೂಟರಿ ಎಂದು ಕರೆಯಲಾಗುವ ಪಿಟ್ಯೂಟರಿಯ ಪಾರ್ಸ್ ಡಿಸ್ಟಾಲಿಸ್ ಮತ್ತೆ ಬೆಳವಣಿಗೆ ರಸದೂತ ಏನು ಪ್ರೋಲ್ಯಾಕ್ಟಿನ್ ಮತ್ತೆ ಥೈರಾಯ್ಡ್ ಪ್ರಚೋದಕ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮತ್ತೆ ಅಡ್ರಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್ ಅಂತ ಹೇಳ್ತೀವಿ. ಆಮೇಲೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಮತ್ತೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮತ್ತೆ
ಇವಿಷ್ಟನ್ನ ಅದು ಉತ್ಪತ್ತಿ ಮಾಡುತ್ತೆ. ಇನ್ನು ಪಾರ್ಸ್ ಇಂಟರ್ಮೀಡಿಯಾ ಒಂದೇ ಒಂದು ರಸದೂತವನ್ನ ಸ್ರವಿಸುತ್ತೆ. ಅದೇ ಮೆಲನೋಸೈಟ್ ಪ್ರಚೋದಕ ಅಂತ ಹೇಳ್ತೀವಿ. ಅದೇ ಮಾನವನಲ್ಲಿ ಪಾರ್ಸ್ ಇಂಟರ್ಮೀಡಿಯಾದ ಬಹುಭಾಗ ಪಾರ್ಸ್ ಡಿಸ್ಟಾಲಿಸ್ ನೊಂದಿಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಇನ್ನು ನ್ಯೂರೋ ಹೈಪೋಫೈಸಿಸ್ ಅನ್ನ ಹಿಂಭಾಗದ ಪಿಟ್ಯೂಟರಿ ಅಂತ ಕೂಡ ನಾವು ಕರಿತೀವಿ. ಆಕ್ಸಿಟೋಸಿನ್ ಮತ್ತೆ ವ್ಯಾಸೋಪ್ರೆಸಿನ್ ಎಂಬ 2 ರಸದೂತಗಳನ್ನ ಶೇಖರಣೆ ಮಾಡಿ ಅದು ಸ್ರವಿಸುತ್ತೆ. ವಾಸ್ತವವಾಗಿ ಈ ರಸದೂತಗಳು ಹೈಪೋಥಲಾಮಸ್ ನಲ್ಲಿ ಉತ್ಪತ್ತಿಯಾಗಿ ಆಕ್ಸಾನ್ಗಳ ಮೂಲಕ ನ್ಯೂರೋ ಹೈಪೋಫೈಸಿಸ್ಗೆ ಸಾಗಿಸಲ್ಪಡುತ್ತೆ. ಓಕೆ, ಇನ್ನು ಬೆಳವಣಿಗೆಯ ರಸದೂತ ಮಿತಿಮೀರಿ ಉತ್ಪತ್ತಿ ಆದ್ರೆ ದೇಹದ ಅಪಸಾಮಾನ್ಯ ಬೆಳವಣಿಗೆಗೆ ಅದು ಕಾರಣ ಆಗುತ್ತೆ. ಇದು ದೈತ್ಯತೆಗೂ ಕೂಡ ಕಾರಣ ಆಗುತ್ತೆ. ಸೊ ಅಗತ್ಯಕ್ಕಿಂತ ಕಡಿಮೆ ಉತ್ಪಾದನೆ ಆದ್ರೆ ಏನಾಗುತ್ತೆ, ಕುಂಠಿತ ಬೆಳವಣಿಗೆ ಆಗಿ, ಅದು ಕುರಿತ ಅಲ್ಲ, ಅದು ಕುಂಠಿತ ಬೆಳವಣಿಗೆ ಆಗಿ ವ್ಯಕ್ತಿಯ ಕುಬ್ಜತೆಗೆ ಕಾರಣ ಆಗುತ್ತೆ ಕಡಿಮೆ ಉತ್ಪತ್ತಿ ಆದ್ರೆ. ಸೊ ಪ್ರೌಢ ವಯಸ್ಕರಲ್ಲಿ, ವಿಶೇಷವಾಗಿ ಮಧ್ಯವಯಸ್ಕರಲ್ಲಿ ಬೆಳವಣಿಗೆಯ ರಸದೂತವು ಮಿತಿಮೀರಿ ಉತ್ಪತ್ತಿ ಆದ್ರೆ ಆಕ್ರೋಮೆಗಾಲಿ ಎನ್ನುವಂತಹ ತೀವ್ರವಾದ ವಿರೂಪತೆಗೆ, ಅಂದ್ರೆ ವಿಶೇಷವಾಗಿ ಮುಖದಲ್ಲಿ ಆ ಒಂದು ವಿರೂಪತೆ ಉಂಟಾಗುತ್ತೆ. ಇದಕ್ಕೆ ಕಾರಣ ಆಗುತ್ತೆ ಆಕ್ರೋಮೆಗಾಲಿ. ನಿಯಂತ್ರಿಸದೇ ಇದ್ರೆ ಏನಾಗುತ್ತೆ, ಇದು ತೀವ್ರವಾದ ತೊಡಕುಗಳಿಗೆ ಮತ್ತು ಅಕಾಲಿಕ ಸಾವಿಗೆ ಕಾರಣ ಆಗುತ್ತೆ. ಈ ರೋಗವನ್ನ ಪ್ರಾರಂಭಿಕ ಹಂತಗಳಲ್ಲಿ ಗುರುತಿಸುವುದು ತುಂಬಾ ಕಷ್ಟ ಆಗುತ್ತೆ. ಸಾಧಾರಣವಾಗಿ ಬಾಹ್ಯ ಗುಣಲಕ್ಷಣಗಳಲ್ಲಿ ಬದಲಾವಣೆಗಳು ಪ್ರಕಟಗೊಳ್ಳುವ ತನಕ ಬಹಳ ವರ್ಷಗಳವರೆಗೆ ಇದನ್ನ ಕಂಡು ಹಿಡಿಯೋದಕ್ಕೆ ಆಗಲ್ಲ. ಓಕೆ, ಇನ್ನು ಪ್ರೋಲ್ಯಾಕ್ಟಿನ್ ಸ್ತನ ಗ್ರಂಥಿಗಳ ಬೆಳವಣಿಗೆ ಮತ್ತು ಅವುಗಳಿಂದ ಹಾಲಿನ ಉತ್ಪತ್ತಿಯನ್ನ ನಿಯಂತ್ರಿಸುತ್ತೆ. ಇನ್ನು TSH ಥೈರಾಯ್ಡ್ ಗ್ರಂಥಿಯಿಂದ ಥೈರಾಯ್ಡ್ ರಸದೂತದ ಉತ್ಪತ್ತಿ ಮತ್ತು ಸ್ರವಿಕೆಯನ್ನ ಪ್ರಚೋದಿಸುತ್ತೆ. ಇನ್ನು ACTH ಏನಿದೆ ಅದು ಅಡ್ರಿನಲ್ ರಗಟೆಯಿಂದ ಗ್ಲೂಕೋಕಾರ್ಟಿಕಾಯ್ಡ್ಸ್ ಸ್ಟೀರಾಯ್ಡ್ ರಸದೂತಗಳ ಉತ್ಪತ್ತಿ ಮತ್ತು ಸ್ರವಿಕೆಯನ್ನ ಪ್ರಚೋದಿಸುತ್ತೆ. ಇನ್ನು LH ಏನಿರುತ್ತೆ ಮತ್ತು FSH ಪ್ರಜನನಾಂಗಗಳು ಚಟುವಟಿಕೆಯನ್ನ ಪ್ರಚೋದಿಸೋದ್ರಿಂದ ಇವುಗಳನ್ನ ಗೊನೊಡೋಟ್ರೋಫಿನ್ಗಳು ಅಂತ ಹೇಳ್ತೀವಿ. ಸೊ ಪುರುಷರಲ್ಲಿ LH ವೃಷಣಗಳಿಂದ ಆಂಡ್ರೋಜನ್ಗಳು ಎಂಬ ರಸದೂತಗಳ ಉತ್ಪತ್ತಿ ಮತ್ತು ಸ್ರವಿಕೆಯನ್ನ ಪ್ರಚೋದಿಸಿದ್ರೆ, ಪುರುಷರಲ್ಲಿ FSH ಮತ್ತು ಆಂಡ್ರೋಜನ್ಗಳು ವೀರ್ಯಾಣುಗಳ ಉತ್ಪತ್ತಿಯನ್ನ ಪ್ರಚೋದಿಸ್ತವೆ. ಇನ್ನು ಸ್ತ್ರೀಯರಲ್ಲಿ LH ಏನಿರುತ್ತೆ ಇದು ಚೆನ್ನಾಗಿ ಬಲಿತ ಫಾಲಿಕಲ್ ಗಳಿಂದ ಓವ್ಯುಲೇಷನ್ ಅನ್ನ ಪ್ರಚೋದಿಸುತ್ತೆ ಮತ್ತು ಅಂಡೋತ್ಸರ್ಗದ ನಂತರ ಗ್ರಾಫಿಯನ್ ಫಾಲಿಕಲ್ ಅವಶೇಷಗಳಿಂದ ರೂಪಿತವಾಗಿರುವಂತಹ ಕಾರ್ಪಸ್ ಲೂಟಿಯಂ ಅನ್ನ ಇದು ನಿರ್ವಹಿಸುತ್ತೆ. ಇನ್ನು FSH ಏನಿದೆ ಇದು ಸ್ತ್ರೀಯರಲ್ಲಿ ಅಂಡಾಶಯದ ಫಾಲಿಕಲ್ಗಳ ಬೆಳವಣಿಗೆ ಮತ್ತು ಪ್ರವರ್ಧನೆಯನ್ನ ಪ್ರಚೋದಿಸುತ್ತೆ. ಇನ್ನು MSH ಏನಿರುತ್ತೆ ಮೆಲನೋಸೈಟ್ ಅಂತ ಹೇಳ್ತೀವಿ, ಇವುಗಳನ್ನ ಪ್ರಚೋದಿಸಿ ಚರ್ಮದ ವರ್ಣಕತೆಯನ್ನ ನಿಯಂತ್ರಿಸುತ್ತೆ. ಇನ್ನು ಆಕ್ಸಿಟೋಸಿನ್ ಏನಿದೆ ಇದು ಮೃದು ಸ್ನಾಯುಗಳ ಮೇಲೆ ವರ್ತಿಸಿ ಅವುಗಳ ಸಂಕೋಚನಗಳನ್ನ ಪ್ರಚೋದಿಸುತ್ತೆ. ಇನ್ನು ಸ್ತ್ರೀಯರಲ್ಲಿ ಇದು ಮಗುವಿನ ಜನನ ಕಾಲದಲ್ಲಿ ಗರ್ಭಕೋಶದ ತೀವ್ರ ತರವಾದಂತಹ ಸಂಕೋಚನೆಯನ್ನ ಮತ್ತು ಸ್ತನ ಗ್ರಂಥಿಗಳಿಂದ ಹಾಲನ್ನ ಹೊರಚೆಲ್ಲುವ ಕ್ರಿಯೆಯನ್ನು ಕೂಡ ಇದು ಪ್ರಚೋದಿಸುತ್ತೆ ಆಕ್ಸಿಟೋಸಿನ್. ಇನ್ನು ವ್ಯಾಸೋಪ್ರೆಸಿನ್ ಏನಿದೆ ಇದು ಪ್ರಮುಖವಾಗಿ ಮೂತ್ರಜನಕಾಂಗದ ಮೇಲೆ ಕಾರ್ಯನಿರ್ವಹಿಸುತ್ತೆ ಮತ್ತು ದುರಸ್ಥ ನುಲಿಕೆ ನಾಳದ ಮೂಲಕ ನೀರು ಮತ್ತು ಎಲೆಕ್ಟ್ರೋಲೈಟ್ ಗಳ ಪುನರ್ ಹೀರುವಿಕೆಯನ್ನ ಇದು ಪ್ರಚೋದಿಸುತ್ತೆ ವ್ಯಾಸೋಪ್ರೆಸಿನ್. ಓಕೆ, ಇದರಿಂದ ಮೂತ್ರದ ಮೂಲಕ ನಷ್ಟವಾಗುವ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಓಕೆ, ಅಂದ್ರೆ ಡೈಯೂರೆಸಿಸ್ ನ ಕಡಿಮೆ ಮಾಡುತ್ತೆ. ಆದ್ರಿಂದ ಇದನ್ನ ಆಂಟಿ ಡೈಹೊರೆಟಿಕ್ ಹಾರ್ಮೋನ್ ಅಂತ ಹೇಳ್ತೀವಿ. ಓಕೆ, ಇನ್ನು ADH ನ ಸಂಶ್ಲೇಷಣೆ ಅಥವಾ ಬಿಡುಗಡೆಯ ಮೇಲೆ ಪರಿಣಾಮ ಬೀರುವಂತಹ ಅಪಸಾಮಾನ್ಯತೆಯು ನೀರಿನ ಸಂರಕ್ಷಣೆಯಲ್ಲಿ ಮೂತ್ರಜನಕಾಂಗದ ಸಾಮರ್ಥ್ಯವನ್ನು ಕುಂಠಿಸಿ ನೀರಿನ ನಷ್ಟ ಮತ್ತು ನಿರ್ಜಲೀಕರಣಕ್ಕೆ ಕಾರಣವಾಗುತ್ತೆ. ಈ ಸ್ಥಿತಿಯನ್ನ ನಾವು ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಹೇಳಿ ಕರಿತೀವಿ. ಸೊ ಏನು ಮೂತ್ರಜನಕಾಂಗದ ಸಾಮರ್ಥ್ಯವನ್ನ ಕುಂಠಿತ ಮಾಡಿ ನೀರಿನ ನಷ್ಟ ಮತ್ತು ನಿರ್ಜಲೀಕರಣ ಏನು ಉಂಟಾಗುತ್ತೆ ಅದನ್ನ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಕರೀತಾರೆ. ನೋಡಿ, ನಾವಿಲ್ಲಿ 10 ಹಾರ್ಮೋನ್ಸ್ ಮತ್ತೆ ಗ್ಲ್ಯಾಂಡ್ಸ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಈಗ ನಾವು ನೋಡಿದ್ದೇನು, ಹೈಪೋಥಲಾಮಸ್ ಮತ್ತೆ ಪಿಟ್ಯೂಟರಿ ಗ್ರಂಥಿ. ಓಕೆ, ಹೈಪೋಥಲಾಮಸ್ ಮತ್ತೆ ಪಿಟ್ಯೂಟರಿ ಗ್ರಂಥಿ ಬಗ್ಗೆ ನೋಡಿದ್ವಿ. ಈಗ ಪೈನಿಯಲ್ ಗ್ರಂಥಿ, ಇದು ಮುಮ್ಮೆದುಳಿನ ಕೆಳಭಾಗದಲ್ಲಿರುತ್ತೆ. ಇದು ಮೆಲಟೋನಿನ್ ರಸದೂತವನ್ನ ಇದು ಸ್ರವಿಸುತ್ತೆ. ಇದು ಮೆಲಟೋನಿನ್
ಮೆಲಟೋನಿನ್ ಅನ್ನುವಂತಹ ರಸದೂತವನ್ನ ಇದು ಸ್ರವಿಸುತ್ತೆ. ಮೆಲಟೋನಿನ್ ನಮ್ಮ ದೇಹದ 24 ಗಂಟೆಯ ದೈನಿಕ ಲಯ ಬದ್ಧತೆಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಉದಾಹರಣೆ, ಇದು ಸಾಮಾನ್ಯ ಲಯಬದ್ಧವಾದಂತಹ ನಿದ್ರೆ ಮತ್ತು ಎಚ್ಚರಿಕೆ ಸ್ಥಿತಿಯ ಚಕ್ರ ಅಂದ್ರೆ ಸ್ಲೀಪ್ ವೇಕ್ ಸೈಕಲ್ ಅಂತ ಕರೀತಾರೆ ಈ ಮೆಲಟೋನಿನ್. ಓಕೆ, ಸ್ಲೀಪ್ ವೇಕ್ ಸೈಕಲ್ ಅಂತ ಕರೀತಾರೆ ಮೆಲಟೋನಿನ್. ಓಕೆ, ದೇಹದ ತಾಪಮಾನವನ್ನ ಕಾಪಾಡೋದಕ್ಕೂ ಕೂಡ ಇದು ಸಹಕಾರಿಯಾಗಿದೆ. ಇದರೊಂದಿಗೆ ಮೆಲಟೋನಿನ್ ಚಯಾಪಚಯ ಕ್ರಿಯೆ, ವರ್ಣಕತೆ, ಋತುಚಕ್ರ ಮತ್ತು ರಕ್ಷಣಾ ಸಾಮರ್ಥ್ಯದ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಓಕೆ, ಸೊ ಪೈನಿಯಲ್ ಗ್ಲ್ಯಾಂಡ್ ಏನಿದೆ ಅದು ಮೆಲಟೋನಿನ್ ಅನ್ನುವಂತಹ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಇನ್ನು ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ 2 ಹಾಲೆಗಳಿಂದ ಆಗಿದೆ. ಈ ಹಾಲೆಗಳು ಶ್ವಾಸನಾಳದ 2 ಬದಿಗಳಲ್ಲಿ 2 ಹಾಲೆಗಳನ್ನ ಇಸ್ತಮಸ್ ಎನ್ನುವಂತಹ ಸಂಯೋಜಕ ಅಂಗಾಂಶದಿಂದಾದ ತೆಳು ಪಟಲವು ಪರಸ್ಪರ ಸಂಪರ್ಕ ಎಸಗುತ್ತೆ. ಇನ್ನು ಥೈರಾಯ್ಡ್ ಗ್ರಂಥಿ ಏನಿರುತ್ತೆ ಫಾಲಿಕಲ್ಗಳು ಮತ್ತು ಸ್ಟ್ರೋಮಾ ಅಂಗಾಂಶಗಳಿಂದ ಕೂಡಿದೆ. ಪ್ರತಿ ಥೈರಾಯ್ಡ್ ಫಾಲಿಕಲ್ ಏನಿರುತ್ತೆ ಒಂದು ಕುಹರವನ್ನ ಆವರಿಸಿರುವ ಫಾಲಿಕ್ಯುಲರ್ ಜೀವಕೋಶಗಳಿಂದ ಕೂಡಿದೆ. ಈ ಫಾಲಿಕ್ಯುಲರ್ ಜೀವಕೋಶಗಳು 2 ರಸದೂತಗಳನ್ನು ಉತ್ಪತ್ತಿ ಮಾಡುತ್ತೆ. ಓಕೆ, ಒಂದು ಟೆಟ್ರಾ ಅಯೋಡೋ ಥೈರೋನಿನ್, ಆಮೇಲೆ ಇನ್ನೊಂದು ಟ್ರೈ ಅಯೋಡೋ ಥೈರೋನೈನ್ ಅಂತ. ಓಕೆ, ಅಂದ್ರೆ ಟೆಟ್ರಾ ದಿಸ್ ಇಸ್ T4 ಅಂಡ್ ಟ್ರೈ ದಟ್ ಇಸ್ T3. ಸೊ ಥೈರಾಯ್ಡ್ ನಲ್ಲಿ ಸಾಮಾನ್ಯ ದರದಲ್ಲಿ ರಸದೂತಗಳ ಉತ್ಪತ್ತಿಗೆ ಅಯೋಡಿನ್ ಅನ್ನುವಂಥದ್ದು ಬಹಳನೇ ಮುಖ್ಯವಾಗಿದೆ. ನಮ್ಮ ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದ ಹೈಪೋಥೈರಾಯ್ಡಿಸಮ್ ಕೂಡ ಉಂಟಾಗುತ್ತೆ. ಥೈರಾಯ್ಡ್ ಗ್ರಂಥಿಯ ಊತ ಉಂಟಾಗುತ್ತೆ. ಇದನ್ನ ಸಾಮಾನ್ಯವಾಗಿ ಗಳಗಂಡ ರೋಗ ಅಂತ ಕರೀತಾರೆ. ಗರ್ಭಿಣಿಯರಲ್ಲಿ ಹೈಪೋಥೈರಾಯ್ಡಿಸಮ್ ನಿಂದಾಗಿ ಬೆಳೆಯುತ್ತಿರುವಂತಹ ಶಿಶುವಿನಲ್ಲಿ ದೋಷಪೂರಿತ ಬೆಳವಣಿಗೆ ಮತ್ತು ಪಕ್ವತೆ ಉಂಟಾಗಿ ಕುಂಠಿತ ಬೆಳವಣಿಗೆ ಅಂದ್ರೆ ಕ್ರೆಟನಿಸಮ್ ಅಂತ ಹೇಳ್ತೀವಿ ಕುಂಠಿತ ಬೆಳವಣಿಗೆಗೆ. ಅದ್ರ ಜೊತೆಗೆ ಬುದ್ಧಿಮಾಂದ್ಯತೆ, ಕೆಳಮಟ್ಟದ ಬುದ್ಧಿಶಕ್ತಿ, ಅಪಸಾಮಾನ್ಯ ಚರ್ಮ, ಕಿವುಡು, ಮೂಕತನ ಇವೆಲ್ಲವುದಕ್ಕೂ ಕಾರಣ ಆಗುತ್ತೆ. ಇಫ್ ಸಪೋಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಬಂದಾಗ ಚೆನ್ನಾಗಿ ಅದಕ್ಕೆ ನಾವು ಗಮನ ಕೊಡ್ಲಿಲ್ಲ ಅಂದ್ರೆ. ಓಕೆ, ವಯಸ್ಕ ಮಹಿಳೆಯರಲ್ಲಿ ಹೈಪೋಥೈರಾಯ್ಡಿಸಮ್ ಅನಿಯಮಿತ ಋತುಚಕ್ರಕ್ಕೆ ಕಾರಣ ಆಗ್ಬೋದು. ಥೈರಾಯ್ಡ್ ಗ್ರಂಥಿಯ ಅರ್ಬುದ ರೋಗ ಅಥವಾ ಅದರಲ್ಲಿ ಗಂಟುಗಳ ಬೆಳವಣಿಗೆಯಿಂದ ಥೈರಾಯ್ಡ್ ರಸದೂತಗಳ ಮಿತಿಮೀರಿದ ಉತ್ಪತ್ತಿ ಮತ್ತು ಸ್ರವಿಕೆ ಆಗುತ್ತೆ. ಇದು ಹೈಪರ್ ಥೈರಾಯ್ಡಿಸಮ್ಗೆ ಕಾರಣ ಆಗುತ್ತೆ. ಇದು ದೇಹದ ಶಾರೀರಿಕ ಕ್ರಿಯೆಗಳ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ. ಇನ್ನು ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತಾರೆ. ಓಕೆ, ಹಂಗಂದ್ರೆ ಎಕ್ಸಾಪ್ಥಾಲ್ಮಿಕ್ ಗಾಯ್ಟರ್ ಅಂತ. ಓಕೆ, ಹೈಪರ್ ಥೈರಾಯ್ಡಿಸಮ್ ನ ಒಂದು ವಿಧ ಇದು. ಅದರ ಲಕ್ಷಣ ಏನು ಅಂತ ಹೇಳಿದ್ರೆ ಥೈರಾಯ್ಡ್ ಗ್ರಂಥಿಯ ಊತ, ಹೊರಚಾಚಿದ ಕಣ್ಣುಗುಡ್ಡೆಗಳು, ಮತ್ತೆ ಮೂಲ ಚಯಾಪಚಯ ದರದಲ್ಲಿನ ಏರಿಕೆ ಮತ್ತು ತೂಕದಲ್ಲಿ ನಷ್ಟ, ಇವನ್ನ ನಾವು ಗ್ರೇವ್ಸ್ ಡಿಸೀಸ್ ಅಂತ ಕರಿತೀವಿ. ಓಕೆ, ಥೈರಾಯ್ಡ್ ರಸದೂತಗಳು ಮೂಲ ಚಯಾಪಚಯ ಕ್ರಿಯೆಯ ದರವನ್ನ ನಿಯಂತ್ರಿಸ್ತವೆ. ಈ ರಸದೂತಗಳು ಕೆಂಪು ರಕ್ತ ಕಣಗಳ ಉತ್ಪತ್ತಿಗೂ ಕೂಡ ಸಹಾಯ ಮಾಡ್ತವೆ. ಓಕೆ, ಅಂದ್ರೇನು, ಥೈರಾಯ್ಡ್ ಹಾರ್ಮೋನ್ಸ್ ಏನಿರ್ತಾವಲ್ಲ ಇವು ಮೂಲ ಚಯಾಪಚಯ ಕ್ರಿಯೆಯ ದರವನ್ನ ನಿಯಂತ್ರಿಸ್ತವೆ. ಜೊತೆಗೆ ಕೆಂಪು ರಕ್ತ ಕಣಗಳು ಅಂದ್ರೇನು, ರೆಡ್ ಬ್ಲಡ್ ಸೆಲ್ಸ್ ಉತ್ಪತ್ತಿಗೂ ಕೂಡ ಇವು ಸಹಾಯ ಮಾಡ್ತವೆ. ಆಮೇಲೆ ಥೈರಾಯ್ಡ್ ರಸದೂತಗಳು ಶರ್ಕರಗಳ, ಪ್ರೋಟೀನ್ಗಳ ಮತ್ತೆ ಕೊಬ್ಬುಗಳ ಚಯಾಪಚಯ ಕ್ರಿಯೆಗಳನ್ನು ಕೂಡ ನಿಯಂತ್ರಿಸ್ತವೆ. ನೀರು ಮತ್ತು ಎಲೆಕ್ಟ್ರೋಲೈಟ್ಗಳ ಸಮತೋಲನದ ಕಾಪಾಡುವಿಕೆಯಲ್ಲೂ ಕೂಡ ಥೈರಾಯ್ಡ್ ರಸದೂತಗಳು ಪ್ರಭಾವವನ್ನು ಬೀರ್ತವೆ. ಥೈರಾಯ್ಡ್ ಗ್ರಂಥಿಯು ಥೈರೋಕ್ಯಾಲ್ಸಿಟೋನಿನ್ ಎಂಬ ಪ್ರೋಟೀನ್ ರಸದೂತವನ್ನ ಕೂಡ ಸ್ರವಿಸಿ ರಕ್ತದ ಕ್ಯಾಲ್ಸಿಯಂ ಪ್ರಮಾಣವನ್ನ ನಿಯಂತ್ರಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಥೈರಾಯ್ಡ್ ಗ್ರಂಥಿ ಏನಿದೆ ಇದು ಥೈರೋಕ್ಯಾಲ್ಸಿಟೋನಿನ್ ಅನ್ನುವಂತಹ ಪ್ರೋಟೀನ್ ರಸದೂತವನ್ನ ಕೂಡ ಸ್ರವಿಸಿ ರಕ್ತದ ಕ್ಯಾಲ್ಸಿಯಂ ಪ್ರಮಾಣವನ್ನ ನಿಯಂತ್ರಿಸುತ್ತೆ. ಈಗ ಪ್ಯಾರಾಥೈರಾಯ್ಡ್ ಗ್ರಂಥಿ. ಓಕೆ, ನೋಡಿ, ಮಾನವರಲ್ಲಿ 4 ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಥೈರಾಯ್ಡ್ ಗ್ರಂಥಿಯ ಹಿಂಭಾಗದಲ್ಲಿ ಇರ್ತವೆ. ಓಕೆ, ಥೈರಾಯ್ಡ್ ಗ್ರಂಥಿಯಲ್ಲಿ ಇರುವಂತಹ 2 ಹಾಲೆಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಒಂದು ಜೊತೆ ಇರುತ್ತೆ. ಅಂದ್ರೆ ಒಂದು ಹಾಲೆನಲ್ಲಿ 2. ಸೊ ದಟ್ 4 ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಅಂತ ಹೇಳ್ತೀವಿ. ಸೊ ಪ್ಯಾರಾಥೈರಾಯ್ಡ್ ಗ್ರಂಥಿಯು ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಎಂಬ ಪೆಪ್ಟೈಡ್ ರಸದೂತವನ್ನ ಸ್ರವಿಸುತ್ತೆ. ಓಕೆ, ಅವೆಲ್ಲ ಪೆಪ್ಟೈಡ್ ಹಾರ್ಮೋನ್ಸ್. ಸೊ ಪ್ಯಾರಾಥೈರಾಯ್ಡ್ ರಸದೂತದ ಸ್ರವಿಕೆಯು ಪರಿಚಲನೆಯಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅಯಾನಿನ ಪ್ರಮಾಣದಿಂದ ನಿಯಂತ್ರಿಸಲ್ಪಡುತ್ತೆ. ಸೊ ಪ್ಯಾರಾಥೈರಾಯ್ಡ್ ಹಾರ್ಮೋನು ನಿಯಂತ್ರಿಸಲ್ಪಡೋದು ಕ್ಯಾಲ್ಸಿಯಂ ಅಯಾನಿನ ಪ್ರಮಾಣದಿಂದ. ಪ್ಯಾರಾಥೈರಾಯ್ಡ್ ರಸದೂತವು ರಕ್ತದಲ್ಲಿ CA++ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಆಮೇಲೆ PTH ಮೂಳೆಗಳ ಮೇಲೆ ಕಾರ್ಯನಿರ್ವಹಿಸುತ್ತೆ ಮತ್ತು ಮೂಳೆಗಳ ಮರುಹೀರಿಕೆ, ಕರಗುವಿಕೆ ಮತ್ತು ವಿಖನಿಜೀಕರಣ ಅಂತ ಹೇಳ್ತೀವಿ, ಅಂದ್ರೆ ಡಿಮಿನರಲೈಸೇಷನ್ ಅಂತ.
ಇದನ್ನ ಪ್ರಚೋದಿಸುತ್ತೆ. PTH ಮೂತ್ರನಾಳಗಳಿಂದ CA++ ಮರುಮು ಹೀರುವಿಕೆಯನ್ನ ಪ್ರಚೋದಿಸುತ್ತೆ. ಮತ್ತೆ ಜೀರ್ಣವಾದಂತಹ ಆಹಾರದಿಂದ CA++ ಹೀರುವಿಕೆಯನ್ನು ಕೂಡ ಹೆಚ್ಚಿಸುತ್ತೆ. ಆದ್ರಿಂದ ಪ್ಯಾರಾಥೈರಾಯ್ಡ್ ರಸದೂತವು ಹೈಪರ್ ಕ್ಯಾಲ್ಸಿಮಿಕ್ ರಸದೂತವೆಂದು ಸ್ಪಷ್ಟವಾಗುತ್ತೆ. ಅಂದ್ರೆ ಇದು ರಕ್ತದಲ್ಲಿ CA++ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಥೈರೋಕ್ಯಾಲ್ಸಿಟೋನಿನ್ ಜೊತೆಗೆ ಇದು ದೇಹದಲ್ಲಿ ಕ್ಯಾಲ್ಸಿಯಂನ ಸಮತೋಲನವನ್ನ ಕಾಪಾಡೋದ್ರಲ್ಲಿ ಮಹತ್ತರ ಪಾತ್ರವನ್ನ ವಹಿಸುತ್ತೆ. ಓಕೆ, ಇನ್ನು ಥೈಮಸ್ ಗ್ರಂಥಿಯು ಹಾಲೆಯ ರಚನೆ ಆಗಿರುತ್ತೆ. ಮಹಾಪಧಮನಿಯ ಹಿಂಭಾಗದಲ್ಲಿರುತ್ತೆ, ಎದೆಯ ಮೂಳೆಯ ಹಿಂದೆ. ಜೊತೆಗೆ ಶ್ವಾಸಕೋಶಗಳ ಮಧ್ಯ ಸ್ಥಿರವಾಗಿರುತ್ತೆ. ಪ್ರತಿರೋಧನಾ ವ್ಯವಸ್ಥೆ ಇರುತ್ತೆ. ಪ್ರವರ್ಧನೆಯಲ್ಲಿ ಥೈಮಸ್ ಮಹತ್ತರವಾದ ಪಾತ್ರ ವಹಿಸುತ್ತೆ. ಈ ಗ್ರಂಥಿ ಥೈಮೋಸಿನ್ ಅನ್ನುವಂತಹ ಪೆಪ್ಟೈಡ್ ರಸದೂತಗಳನ್ನ ಇದು ಸ್ರವಿಸುತ್ತೆ. ಥೈಮೋಸಿನ್ಗಳು ಕೋಶ ಮಾಧ್ಯಮಿಕ ಪ್ರತಿರೋಧನೆ ಅಂದ್ರೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಒದಗಿಸುವಂತಹ ಟಿ ಲಿಂಫೋಸೈಟ್ಗಳ ವಿಭೇದೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಇದರೊಂದಿಗೆ ಥೈಮೋಸಿನ್ಗಳು ಪ್ರತಿಕಾಯಗಳ ಉತ್ಪಾದನೆಯನ್ನ ಉತ್ತೇಜನಗೊಳಿಸಿ ರಸಧಾತು ಪ್ರತಿರೋಧನೆ ಅಂದ್ರೆ ಮೀನ್ಸ್ ಹ್ಯೂಮೋರಲ್ ಇಮ್ಯುನಿಟಿಯನ್ನು ಒದಗಿಸುತ್ತೆ. ವೃದ್ಧರಲ್ಲಿ ಥೈಮಸ್ ನಶಿಸುವುದರ ಪರಿಣಾಮ ಥೈಮೋಸಿನ್ಗಳ ಉತ್ಪತ್ತಿ ಕಡಿಮೆ ಆಗುತ್ತೆ. ಇದರ ಪರಿಣಾಮವಾಗಿ ವೃದ್ಧರಲ್ಲಿ ಇಮ್ಯುನಿಟಿ ಪವರ್ ಅಥವಾ ಇಮ್ಯೂನ್ ರೆಸ್ಪಾನ್ಸ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಈಗ ನೋಡೋಣ ಅಡ್ರಿನಲ್ ಗ್ರಂಥಿ. ನಮ್ಮ ದೇಹದಲ್ಲಿ ಒಂದು ಜೊತೆ ಅಡ್ರಿನಲ್ ಗ್ರಂಥಿಗಳು ಇರ್ತವೆ. ಒಂದು ಜೊತೆ ಮೀನ್ಸ್ 2 ಕಿಡ್ನಿಯ ಮೇಲ್ಗಡೆ. ಪ್ರತಿ ಮೂತ್ರಜನಕಾಂಗದ ಮುಂದಿನ ಭಾಗದಲ್ಲಿ ಅಂದ್ರೆ ಮೇಲ್ಭಾಗದಲ್ಲಿ ಒಂದು ಗ್ರಂಥಿಗಳು ಇರುತ್ತೆ. ಈ ಗ್ರಂಥಿಯು 2 ರೀತಿಯ ಅಂಗಾಂಶದಿಂದ ಕೂಡಿದೆ. ಕೇಂದ್ರ ಭಾಗದಲ್ಲಿರುವ ಅಂಗಾಂಶವು ಅಡ್ರಿನಲ್ ಮೆಡುಲಾ ಆಗಿದ್ರೆ ಹೊರಭಾಗದಲ್ಲಿ ಅಡ್ರಿನಲ್ ರಗಟೆ ಅಂತ ಹೇಳ್ತೀವಿ. ಇದು ಕೇಂದ್ರ ಭಾಗ, ಇದನ್ನ ನಾವು ಅಡ್ರಿನಲ್ ಮೆಡುಲಾ, ಇದು ಅಡ್ರಿನಲ್ ರಗಟೆ ಅಂತ ಹೇಳ್ತೀವಿ. ಓಕೆ, ಸೊ ಅಡ್ರಿನಲ್ ರಗಟೆಯು ರಸದೂತಗಳ ಕಡಿಮೆ ಉತ್ಪಾದನೆಯು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯದ ವ್ಯತ್ಯಯಕ್ಕೆ ಕಾರಣ ಆಗುತ್ತೆ. ಆದ್ರೂ ಇದು ಕೂಡ ತೀವ್ರ ಅಶಕ್ತತೆ ಮತ್ತು ಆಯಾಸಕ್ಕೆ ಕಾರಣವಾಗಿ ಅಡ್ಸನ್ ರೋಗ ಅಂತ ಹೇಳ್ತೀವಿ, ಅದನ್ನ ಉಂಟು ಮಾಡುತ್ತೆ. ಸೊ ಅಡ್ರಿನಲ್ ಮೆಡುಲಾ ಅಡ್ರಿನಲಿನ್ ಅಥವಾ ಎಪಿನೆಫ್ರಿನ್ ಮತ್ತು ನಾರ್ ಅಡ್ರಿನಲಿನ್ ಅಥವಾ ನಾರ್ ಎಪಿನೆಫ್ರಿನ್ ಅನ್ನುವಂತಹ ರಸದೂತಗಳನ್ನ ಇದು ಸ್ರವಿಸುತ್ತೆ. ಇವನ್ನ ಸಾಮಾನ್ಯವಾಗಿ ಕೆಟಕೊಲಮೈನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕೆಟಕೊಲಮೈನ್ಸ್ ಅಂತ ಮೀನ್ಸ್ ಇಲ್ಲಿ ಆರ್ ಸೈಲೆಂಟ್ ಆಗುತ್ತೆ. ಓಕೆ, ಸೊ ಕೆಟಕೊಲಮೈನ್ಸ್ ಅಂತ ಕರೆಯಲಾಗುತ್ತೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮತ್ತು ಇತರ ಯಾವುದೇ ಒತ್ತಡಗಳ ಪ್ರಚೋದನೆಯಿಂದ ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್ ಅತಿ ಶೀಘ್ರವಾಗಿ ಸ್ರವಿಕೆ ಆಗೋದ್ರಿಂದ ಇವುಗಳನ್ನ ತುರ್ತು ಪರಿಸ್ಥಿತಿಯ ರಸದೂತಗಳು, ಎಮರ್ಜೆನ್ಸಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಅಥವಾ ಹಾರಾಟ ರಸದೂತಗಳು ಅಂತ ಹೇಳ್ತೀವಿ. ನೋಡಿ, ಸ್ವಲ್ಪ ಯಾಕೆ ತಡವಸ್ತೀರಾ ಅಂತ ಅನ್ಕೋಬೇಡಿ, ಸ್ವಲ್ಪ ಎಲೆ ಅಡಿಕೆ ಹಾಕೊಂಡಿರೋದಕ್ಕೆ ಸೊ ನಾಲ್ಗೆ ಹತ್ರ ಆಗ್ತಾ ಇದೆ. ಓಕೆ, ಸಾರಿ ಫಾರ್ ದಟ್. ಆಮೇಲೆ ಈ ರಸದೂತಗಳು ಜಾಗರೂಕ ಸ್ಥಿತಿ, ಕಣ್ಣಿನ ಪಾಪೆಯ ಹಿಗ್ಗುವಿಕೆ, ಆಮೇಲೆ ರೋಮಗಳ ನಿಮಿರುವಿಕೆ, ಬೆವರುವಿಕೆ ಇತ್ಯಾದಿಗಳನ್ನ ಹೆಚ್ಚಿಸುತ್ತೆ. 2 ರಸದೂತಗಳು ಹೃದಯದ ಬಡಿತ, ಹೃದಯದ ಸಂಕೋಚನ ಬಲ ಮತ್ತು ಉಸಿರಾಟದ ದರವನ್ನು ಹೆಚ್ಚಿಸುತ್ತೆ. ಇನ್ನು ಕೆಟಕೊಲಮೈನ್ಗಳು ಗ್ಲೈಕೋಜನ್ ಅನ್ನ ವಿಭಜನೆ ಹೊಂದುವಂತೆ ಪ್ರಚೋದಿಸಿ ರಕ್ತದಲ್ಲಿ ಗ್ಲೂಕೋಸಿನ ಪ್ರಮಾಣವನ್ನ ಕೂಡ ಹೆಚ್ಚು ಮಾಡುತ್ತೆ. ಅಷ್ಟಲ್ಲದೆ ಇವು ಪ್ರೋಟೀನ್ ಮತ್ತು ಕೊಬ್ಬುಗಳ ವಿಭಜನೆಯನ್ನು ಕೂಡ ಪ್ರಚೋದಿಸ್ತವೆ. ಅಡ್ರಿನಲ್ ರಗಟೆಯನ್ನ 3 ಪದರಗಳಾಗಿ ವಿಂಗಡಿಸಬಹುದು. ಅಂದ್ರೆ ಝೋನಾ ರೆಟಿಕ್ಯುಲಾರಿಸ್ ಅಂದ್ರೆ ಅದು ಒಳಗಿನ ಪದರ, ಝೋನಾ ಫ್ಯಾಸಿಕ್ಯುಲೇಟಾ ಇದು ಮಧ್ಯ ಪದರ, ಝೋನಾ ಗ್ಲಾಮರುಲೋಸಾ ಇದು ಹೊರಗಿನ ಪದರ. ಸೊ ಅಡ್ರಿನಲ್ ರಗಟೆ ಏನಿದೆ ಕಾರ್ಟಿಕಾಯ್ಡ್ ಗಳಿಂದ ಕರೆಯಲಾಗುವ ಅನೇಕ ರಸದೂತಗಳನ್ನ ಸ್ರವಿಸುತ್ತೆ. ಗ್ಲೂಕೋಸ್ನ ಚಯಾಪಚಯ ಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಕಾರ್ಟಿಕಾಯ್ಡ್ ಗಳನ್ನ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಪ್ರಮುಖವಾದ ಗ್ಲೂಕೋಕಾರ್ಟಿಕಾಯ್ಡ್ ನೀರು ಮತ್ತು ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನ ನಿಯಂತ್ರಿಸುವಂತ ಕಾರ್ಟಿಕಾಯ್ಡ್ ಗಳನ್ನ ಮಿನರಲೋಕಾರ್ಟಿಕಾಯ್ಡ್ ಅಂತ ಹೇಳ್ತೀವಿ. ಇನ್ನು ಆಲ್ಡೋಸ್ಟಿರೋನ್ ಏನಿದೆ ಇದು ನಮ್ಮ ದೇಹದಲ್ಲಿ ಇರುವಂತಹ ಮುಖ್ಯವಾದ ಮಿನರಲೋಕಾರ್ಟಿಕಾಯ್ಡ್ಸ್ ಆಗಿರುತ್ತೆ. ಓಕೆ, ಇನ್ನು ಗ್ಲೂಕೋಕಾರ್ಟಿಕಾಯ್ಡ್ಗಳು ಗ್ಲೂಕೋನಿಯೋಜೆನೆಸಿಸ್, ಆಮೇಲೆ ಲೈಪೋಲೈಸಿಸ್, ಆಮೇಲೆ ಪ್ರೋಟಿಯೋಲೈಸಿಸ್ ಗಳನ್ನ ಪ್ರಚೋದಿಸುತ್ತೆ ಮತ್ತು ಜೀವಕೋಶಗಳು ಅಮೈನೋ ಆಮ್ಲಗಳನ್ನ ಹೀರಿಕೊಳ್ಳುವುದನ್ನ ಮತ್ತು ಅವುಗಳ ಬಳಸುವಿಕೆಯನ್ನ ನಿರೋಧಿಸುತ್ತೆ. ಕಾರ್ಟಿಸೋಲ್ ಹೃದಯ ರಕ್ತ ಪರಿಚಲನಾ ವ್ಯವಸ್ಥೆಯ ಮತ್ತು ಮೂತ್ರಜನಕಾಂಗದ ಕಾರ್ಯನಿರ್ವಹಣೆಗಳನ್ನು ಕೂಡ ಕಾಪಾಡುತ್ತೆ. ಇನ್ನು ಗ್ಲೂಕೋಕಾರ್ಟಿಕಾಯ್ಡ್ಗಳು ವಿಶೇಷವಾಗಿ ಕಾರ್ಟಿಸೋಲ್, ಉರಿಯೂತ,
ವಿರೋಧಕ ಪ್ರಕ್ರಿಯೆಯನ್ನ ಕೂಡ ಪ್ರಚೋದಿಸಿ ಪ್ರತಿರೋಧನಾ ಪ್ರತಿಕ್ರಿಯೆಯನ್ನ ನಿಗ್ರಹಿಸುತ್ತೆ. ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನ ಕಾರ್ಟಿಸೋಲ್ ಪ್ರಚೋದಿಸುತ್ತೆ. ಆಲ್ಡೋಸ್ಟಿರೋನ್ ಏನಿರುತ್ತೆ ಇದು ಮುಖ್ಯವಾಗಿ ಮೂತ್ರನಾಳಗಳ ಮೇಲೆ ಕಾರ್ಯವನ್ನ ನಿರ್ವಹಿಸಿ ನೀರು ಮತ್ತು Na++ ಪುನರ್ ಹೀರುವಿಕೆಯನ್ನ ಮತ್ತು K+ ಹಾಗೂ ಫಾಸ್ಫೇಟ್ ಅಯಾನುಗಳ ವಿಸರ್ಜನೆಯನ್ನ ಪ್ರಚೋದಿಸುತ್ತೆ. ಸೊ ಈ ಕಾರಣಕ್ಕೋಸ್ಕರನೇ ಎಲೆಕ್ಟ್ರೋಲೈಟ್ಗಳ ಪ್ರಮಾಣ, ದೇಹ ದ್ರವದ ಗಾತ್ರಾಭಿಸರಣೆ, ಒತ್ತಡ, ರಕ್ತದ ಒತ್ತಡ ಕಾಪಾಡೋದ್ರಲ್ಲಿ ಆಲ್ಡೋಸ್ಟಿರೋನ್ ಏನಿದೆ ಇದು ಬಹಳನೇ ಸಹಕಾರಿ ಆಗಿದೆ. ಇನ್ನು ಅಡ್ರಿನಲ್ ರಗಟೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಪುರುಷಜನ್ಯ ಅಂದ್ರೆ ಆಂಡ್ರೋಜೆನಿಕ್ ಸ್ಟೀರಾಯ್ಡ್ಗಳು ಕೂಡ ಉತ್ಪತ್ತಿ ಆಗ್ತವೆ. ಇವು ಪ್ರೌಢಾವಸ್ಥೆಯಲ್ಲಿ ಕಂಕುಳ ಕೂದಲು, ಗುಪ್ತಾಂಗಗಳ ಸುತ್ತಲಿನ ಕೂದಲು, ಆಮೇಲೆ ಮುಖದ ಮೇಲಿನ ಕೂದಲುಗಳ ಬೆಳವಣಿಗೆಯಲ್ಲಿ ಇದು ಬಹಳನೇ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಇದಿಷ್ಟು ಇಲ್ಲಿಯವರೆಗೂ ಅಡ್ರಿನಲ್ ಗ್ರಂಥಿಯವರೆಗೂ ಆಗಿದೆ. ಸೊ ಮುಂದಿನ ಒಂದು ತರಗತಿಯಲ್ಲಿ ಮೆದೋಜೀರಕಾಂಗ ಇನ್ನು ಉಳಿದಂತಹ ಗ್ರಂಥಿಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.